ನಮಸ್ತೆ, ನಮಸ್ಕಾರ. ನಗುವ ಬುದ್ಧರು ಅಥವಾ ಲಾಫಿಂಗ್ ಬುದ್ಧ ಅಂತ ಕರಿತೀವಿ. ಬಹಳ ಜನಗಳ ಮನೆಯಲ್ಲಿ ಈ ಮೂರ್ತಿನ ನಾವು ನೋಡಿರ್ತೀವಿ. ಹಾಗಾದರೆ ಇವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ, ಹಿಂದಿನ ಚೀನಾದ ನಾರ್ತ್ ಪ್ರಾಂತ್ಯದಲ್ಲಿ 3 ಜನ ನಗಿಸುವ ಬುದ್ಧರಿರ್ತಾರೆ. ಇವರನ್ನು 3 ಜನ ನಗುವ ಬುದ್ಧರು ಅಂತ ಕರೀತಾ ಇರ್ತಾರೆ. ಇವರ ಹೆಸರಾಗಲಿ ಊರಾಗಲಿ ಯಾರಿಗೂ ಗೊತ್ತಿಲ್ಲ. ಏಕೆ ಅಂದರೆ ಇವರು ಯಾವತ್ತೂ ತಮ್ಮ ಬಗ್ಗೆ ಯಾರೊಂದಿಗೂ ಸಹ ಏನನ್ನೂ ಹೇಳ್ಕೊಂಡೇ ಇರಲಿಲ್ಲ. ಏನು ಕೇಳಿದರೋ ಅವರ ನಗುವೇ ಉತ್ತರವಾಗ್ತಿತ್ತು. ಈ 3 ಜನ ಮಾಡುತ್ತಿದ್ದ ಕೆಲಸ ನಗೋದು. ಯಾವುದೇ ಉಪದೇಶವಾಗಲಿ ಮಾತಾಗಲಿ ಆಗಿರದೆ ಕೇವಲ ನಗು ಮಾತ್ರ ಇವರ ಉತ್ತರ ಆಗ್ತಾ ಇತ್ತು. ನಿತ್ಯವೂ ಅವರು ಊರಿಂದೂರಿಗೆ ಸಂಚರಿಸ್ತಾ ಇದ್ರು. ಊರಿನ ಮುಖ್ಯ ಭಾಗದಲ್ಲಿ ನಿಂತು ಜೋರಾಗಿ ನಗ್ತಾ ಇದ್ರು. ಮೊದಲು ಊರಿನವರು ಇವರನ್ನ ಹುಚ್ಚರಿರಬೇಕು ಅಂತ ಅನ್ಕೊಂಡಿದ್ದು ಸಹಜ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಆ ನಗು ಬಹಳ ವಿಶೇಷವಾಗಿತ್ತು. ಇವರು ಬರುವ ವಿಷಯ ತಿಳಿತಾ ಇದ್ದ ಹಾಗೆ ಊರವರೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ರು. ಅವರ ಶುದ್ಧ ನಿಷ್ಕಲ್ಮಶ ಪ್ರೀತಿಯ ನಗುವಿನಿಂದ ತಮ್ಮ ದುಃಖ ದುಮ್ಮಾನಗಳನ್ನ ಮರಿತಾ ಇದ್ರು. ಇವರು ನಗುತ್ತಾ ಇದ್ರೆ ಅವರೊಂದಿಗೆ ಇವರು, ಇವರೊಂದಿಗೆ ಅವರು, ಹೀಗೆ ಊರಿಗೆ ಊರೇ ನಗುವಿನ ಅಲೆಯಲ್ಲಿ ತೇಲ್ತಾ ಇರಬೇಕಾದ್ರೆ 3 ಜನ ನಗುವ ಭಿಕ್ಷುಗಳು ಮುಂದಿನ ಊರಿಗೆ ಹೊರಡ್ತಾ ಇರ್ತಾರೆ. ಊರ ಜನರು ಇವರನ್ನ ಬಹಳ ಸಂತೋಷದಿಂದ ಬೀಳ್ಕೊಡ್ತಾ ಇರ್ತಾರೆ. ಊರೊಂದಿರಿಗೆ ಹೋಗಿ ಅಲ್ಲೆಲ್ಲ ನಗುವಿನ ವಾತಾವರಣವನ್ನು ಸೃಷ್ಟಿಸಿ ಎಲ್ಲರ ದುಃಖವನ್ನು ದೂರ ಮಾಡಿ ಸಂತೋಷದ ಹೊನಲನ್ನು ಹರಿಸ್ತಾ ಇರ್ತಾರೆ. ಕ್ರಮೇಣ ಈ ನಗುವಿನ ಬುದ್ಧರು ಚೀನಾದ ತುಂಬ ಪ್ರಖ್ಯಾತರಾಗ್ತಾರೆ. ಚೀನಾದ ಜನ ಇವರನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ, ಗೌರವಿಸ್ತಾ ಇರ್ತಾರೆ. ಈ ನಗುವಿನ ಜ್ಞಾನವನ್ನು ಇವರಿಗಿಂತ ಹಿಂದಾಗಲಿ ಇವರ ನಂತರವಾಗಲಿ ಯಾರು ಪ್ರಚಾರ ಮಾಡಿಯೇ ಇರೋದಿಲ್ಲ. ಜೀವನವೇ ಒಂದು ನಗು, ಇದು ಬಿಟ್ಟರೆ ಜೀವನದಲ್ಲಿ ಇನ್ನೇನು ಇಲ್ಲ ಎಂಬುದೇ ಇವರ ನಗುವಿನ ಸಾರವಾಗಿತ್ತು. ಇವರ ನಗುವಿಗೆ ಇಂತಹದೇ ಕಾರಣವಾಗಲಿ ಉದ್ದೇಶವಾಗಲಿ ಇರಲಿಲ್ಲ. ಆಗು ಹೋಗುಗಳೆಲ್ಲ ನಮಗೆ ತಿಳಿದಿದೆ. ಭಗವಂತನ ಇರುವಿಕೆಯನ್ನು ಕಂಡಿದ್ದೇವೆ ಎಂಬಂತ ನಿಷ್ಕಲ್ಮಶವಾದ ತುಂಬ ಹೃದಯದ ನಗುವನ್ನು ಪಸರಿಸುತ್ತಿದ್ದರು. ಒಂದೇ ಒಂದು ಶಬ್ದವನ್ನು ಹೇಳದೆ ಇಡೀ ಚೀನಾವನ್ನು ನಗೆಗಡಲಲ್ಲಿ ಮುಳುಗಿಸ್ತಾ ಇದ್ರು. ಹೀಗೆ 3 ಜನ ನಗುವ ಭಿಕ್ಷುಗಳು ಇಡೀ ಚೀನಾವನ್ನು ಸಂಚರಿಸಿ ನಗುವನ್ನು ಪಸರಿಸುತ್ತಲೇ ಅವರಿಗೆ ವಯಸ್ಸಾಗಿರುತ್ತೆ. ಅವರಲ್ಲಿ ಒಬ್ಬ ಭಿಕ್ಷು ಕಾಲವಾಗ್ತಾನೆ. ಇಡೀ ಊರೇ ದುಃಖದಲ್ಲಿ ಮುಳುಗುತ್ತೆ. ಇಷ್ಟಾಗಿಯೂ ಜನಗಳಲ್ಲಿ ಒಂದು ಕುತೂಹಲ ಇರುತ್ತೆ. ಈ 3 ಭಿಕ್ಷುಗಳು ಯಾವತ್ತೂ ದುಃಖದಲ್ಲಿ ಇರುವುದನ್ನು ಯಾರೂ ನೋಡಿರಲಿಲ್ಲ. ಈ ಭಿಕ್ಷು ಮರಣ ಹೊಂದಿದ್ದರಿಂದ ಉಳಿದಿಬ್ಬರು ಭಿಕ್ಷುಗಳು ದುಃಖದಿಂದ ಅಳುತ್ತಾರೆ ಅಂತ ಅನ್ಕೊಂಡಿರ್ತಾರೆ. ಕಾಲವಾದ ಭಿಕ್ಷುವನ್ನ ದರ್ಶನ ಮಾಡಲು ಊರಿಗೆ ಊರೇ ನೆರೆದಿರುತ್ತೆ. ಉಳಿದಿಬ್ಬರು ಭಿಕ್ಷುಗಳು ಪಾರ್ಥಿವ ಶರೀರದ ಮುಂದೆ ಕುಳಿತು ಜೋರಾಗಿ ನಗುತ್ತಾ ಇರ್ತಾರೆ. ಅಲ್ಲಿ ಸೇರಿದ ಜನರಿಗೆ ನೋಡಿ ಆಶ್ಚರ್ಯವಾಗುತ್ತೆ. ಆಗ ಅಲ್ಲಿನ ಹಿರಿಯರು ನಗುತ್ತಿದ್ದ ಭಿಕ್ಷುಗಳಿಗೆ, ನಿಮ್ಮ ಜೊತೆಯಲ್ಲಿದ್ದವನು ಮರಣ ಹೊಂದಿದ್ದಾನೆ, ಈ ಸಮಯದಲ್ಲಿ ನೀವು ಈ ರೀತಿ ನಗಬಾರದು ಅಂತ ಬುದ್ಧಿ ಹೇಳ್ತಾರೆ. ಆಗ ಭಿಕ್ಷುಗಳು ಮೊದಲ ಬಾರಿಗೆ ಜನರೆದುರಿಗೆ ಮಾತನಾಡ್ತಾರೆ. ಹೌದು, ನಾವು ನಮ್ಮ ಗೆಳೆಯನ ಮರಣವನ್ನು ನೋಡಿ ನಗುತ್ತಾ ಇದ್ದೇವೆ. ಅವನು ನಮ್ಮಿಬ್ಬರಿಗಿಂತ ಮೊದಲು ಹೋಗಿ ಜಯಶಾಲಿಯಾಗಿದ್ದಾನೆ. ನಮ್ಮ 3ರಲ್ಲಿ ಯಾರು ಮೊದಲು ಸಾಯುತ್ತಾರೆ ಎಂದು ಯೋಚಿಸುತ್ತಿದ್ದೆವು. ನಮ್ಮ ಸ್ನೇಹಿತ ನಮ್ಮನ್ನು ಸೋಲಿಸಿ ಗೆಲುವು ಸಾಧಿಸಿದ್ದಾನೆ. ನಾವೀಗ ನಗುತ್ತಿರುವುದು ನಮ್ಮ ಸೋಲು ಮತ್ತು ಇವನ ಗೆಲುವಿಗಾಗಿ ನಗುತ್ತಿದ್ದೇವೆ. ನಮ್ಮ 3ರಲ್ಲಿ ಇವನು ಮೊದಲು ಹೋಗಿದ್ದಾನೆ. ಆದುದರಿಂದ ನಾವು ನಗುತ್ತಲೇ ಇವನಿಗೆ ವಿದಾಯವನ್ನು ಹೇಳುತ್ತೇವೆ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ ಊರಿನವರಿಗೆ ಆಶ್ಚರ್ಯವಾಗುತ್ತೆ. ಅವರಿಬ್ಬರು ಹೇಳಿದಂತೆ ಸತ್ತವನ ಮುಖದ ಮೇಲೆ ನಗು ಮಾಸಿರಲಿಲ್ಲ. ನಮ್ಮಲ್ಲಿ ಇರುವಂತೆ ಚೀನಾದಲ್ಲೂ ಸಹ ಶವಕ್ಕೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕುವ ಪದ್ಧತಿ ಇದೆ. ಸತ್ತ ಮೇಲೆ ನನ್ನ ಬಟ್ಟೆಯನ್ನು ತೆಗೆಯಬೇಡಿ ಎಂದು ಈ ಭಿಕ್ಷು ಹೇಳಿರ್ತಾನಂತೆ. ಕಾರಣ ಯಾಕೆ ಅಂದರೆ, ನಾನು ಯಾವತ್ತೂ ಕೊಳೆಯಾಗಿಲ್ಲ, ನನ್ನ ದೇಹ ಮನಸ್ಸು ನಿರ್ಮಲವಾಗಿದೆ, ಜೀವನ ಪೂರ್ತಿಯೂ ನಗುತ್ತಲೇ ಇದ್ದೆ. ಆದುದರಿಂದ ನನಗೆ ವಸ್ತ್ರ ಬದಲಾಯಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾನೆ. ಇಷ್ಟೇ ಅಲ್ಲದೆ ಅಲ್ಲಿ ನೆರೆದವರಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು. ಸತ್ತ ಭಿಕ್ಷು
ತಾನು ಧರಿಸಿದ್ದ ವಸ್ತ್ರದಲ್ಲಿ ಚೀನಿ ಪಟಾಕಿಗಳನ್ನು ಇಟ್ಕೊಂಡಿದ್ದ. ಚಿತೆಗೆ ಅಗ್ನಿ ಸ್ಪರ್ಶಿಸಿದಾಗ ವಸ್ತ್ರದಲ್ಲಿದ್ದ ಪಟಾಕಿಗಳು ಸಿಡಿದು ಬಣ್ಣ ಬಣ್ಣದ ಬೆಳಕು ನಭದ ತುಂಬ ಹರಡಿ ಜೋರಾಗಿ ಶಬ್ದ ಮಾಡತೊಡಗಿತ್ತು. ಪಟಾಕಿ ಶಬ್ದ ಸಂಭ್ರಮವನ್ನು ಕಂಡ ಜನರು ದುಃಖವನ್ನು ಮರೆತು ಜೋರಾಗಿ ನಗಲು ಶುರು ಮಾಡ್ತಾರೆ. ಈ ರೀತಿಯಾಗಿ ಭಿಕ್ಷು ತನ್ನ ಸಾವಿನ ನಂತರವೂ ಜನಗಳ ಮುಖದಲ್ಲಿ ನಗುವನ್ನು ತರಿಸ್ತಾನೆ. ಉಳಿದ ಇಬ್ಬರು ಭಿಕ್ಷುಗಳು, ಓ ಗೆಳೆಯ, ನೀನು ಮರಣ ಹೊಂದಿದಿ, ಆದರೂ ನಿನ್ನ ನಗುವಿನಿಂದ ಮತ್ತೊಮ್ಮೆ ನಮ್ಮನ್ನು ಸೋಲಿಸಿದೆ. ನೀನು ಬಿಟ್ಟು ಹೋದ ಈ ನಗು ನಿನ್ನ ಕೊನೆಯ ನಗು. ಈ ನಗು ಜಗತ್ತಿನಲ್ಲಿ ಶಾಶ್ವತವಾಗಿರಲಿ ಎಂದು ಇಬ್ಬರು ಭಿಕ್ಷುಗಳು ಜೋರಾಗಿ ನಗತೊಡಗ್ತಾರೆ. ಈ ನಗು ಮಮಕಾರವನ್ನು ಬಿಟ್ಟಂತಹ ನಗು, ಮನಸ್ಸಿನ ಪ್ರಸನ್ನತೆಯಿಂದ ಬಂದ ನಗು, ಇದು ಸಹಜವಾಗಿ ಬಂದ ನಗು. ಹೀಗೆ ನಗುವುದು ಒಂದು ಧರ್ಮ. ಇನ್ನೊಬ್ಬರನ್ನು ನಗಿಸುವುದು ಶ್ರೇಷ್ಠ ಧರ್ಮ. ಇದಕ್ಕಿಂತ ಮಿಗಿಲಾಗಿ ಇನ್ನೊಬ್ಬರ ನಗುವನ್ನು ನೋಡಿ ತಾನೂ ನಗುವುದು ಅತಿಶಯದ ಧರ್ಮ. ನಾನೆಂಬ ಭಾವವಿಲ್ಲದ ನಗುವೇ ಶ್ರೇಷ್ಠ ನಗು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವ ನಗಿಸಿ ನಗುತ್ತ ಬಾಳುವ ವರವ. ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ